ರಾಮಚಂದ್ರನಿಗೆ ಮೊದಲನೇ ಮಗುವಾಗಿ ಒಬ್ಬ ಗಂಡು ಹುಡುಗ ಹುಟ್ಟಿದ್ದ. ಅವನಿಗೆ ಲಕ್ಕಿ ಅಂತ ಹೆಸರಿಡ್ತಾರೆ. ಆದ್ರೆ ಅವನು ಹುಟ್ಟಿದ ತಕ್ಷಣ ರಾಮಚಂದ್ರನಿಗೆ ತನ್ನ ಫ್ಯಾಕ್ಟರಿಯಲ್ಲಿ ಬೆಂಕಿ ಬಿದ್ದಿದೆ ಅನ್ನೋ ನ್ಯೂಸ್ ಸಿಗುತ್ತೆ. ಅವತ್ತಿನಿಂದ ಅವನಿಗೆ ತನ್ನ ಸ್ವಂತ ಮಗನೇ ಕೆಟ್ಟ ಅದೃಷ್ಟ ತರೋ ಅಪಶಕುನ ಅಂತ ಅನ್ಸೋಕೆ ಶುರುವಾಗುತ್ತೆ. ಆ ಹುಡುಗ ಮೊದಲನೇ ಬಾರಿ ಸ್ಕೂಲ್ಗೆ ಕಾಲಿಟ್ಟ ತಕ್ಷಣ ಇಡೀ ಸ್ಕೂಲ್ ಬಿಲ್ಡಿಂಗ್ ಕುಸಿದು ಬಿದ್ದುಬಿಡುತ್ತೆ. ಇದನ್ನ ನೋಡಿ ಅವನ ಅಪ್ಪನಿಗೂ ಕೂಡ ಬಿಗ್ ಶಾಕ್ ಆಗೋಗುತ್ತೆ. ಆ ಹುಡುಗ ಮುಟ್ಟಿದ್ದೆಲ್ಲ ಪೂರ್ತಿಯಾಗಿ ನಾಶ ಆಗೋಗ್ತಾ ಇತ್ತು. ಅವನ ಈ ಕೆಟ್ಟ ಅದೃಷ್ಟ ನೋಡಿ ಅಪ್ಪ ತನ್ನ ಸ್ವಂತ ಮಗನನ್ನೇ ದ್ವೇಷ ಮಾಡಕ್ಕೆ ಶುರು ಮಾಡ್ತಾರೆ. ಲಕ್ಕಿಯ ಹಣೆ ಬರಹದಲ್ಲಿ ಕೇವಲ ತನ್ನ ಅಮ್ಮನ ಪ್ರೀತಿ ಮಾತ್ರ ಸಿಕ್ಕಿತ್ತು. ಅವನು ದೊಡ್ಡವನಾದ್ಮೇಲೆ ಅಪ್ಪ ಹಳೆದೆಲ್ಲ ಮರೆತು ಮಗನಿಗಾಗಿ ಒಂದು ಅಂಗಡಿ ಓಪನ್ ಮಾಡ್ತಾರೆ. ಆದ್ರೆ ಅವನು ಅಂಗಡಿಗೆ ಕಾಲಿಟ್ಟ ತಕ್ಷಣ ಕೊರೋನಾದಿಂದ ಲಾಕ್ಡೌನ್ ಆಗಿದೆ ಅನ್ನೋ ನ್ಯೂಸ್ ಬರುತ್ತೆ. ಇವಾಗ ಅಪ್ಪ ಸಿಕ್ಕಾಪಟ್ಟೆ ಕೋಪದಿಂದ ಮಗನನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಆದ್ರೆ ಅಮ್ಮನಿಗೆ ಮಗನಿಗಾದ ಈ ಅವಮಾನನ ತಡ್ಕೊಳಕ್ಕೆ ಆಗದೆ ಅವಳು ಕೂಡ ಮಗನ ಜೊತೆ ಮನೆ ಬಿಟ್ಟು ಹೊರಟೋಗ್ತಾಳೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಒಂದು ಟ್ರಕ್ ಆಕ್ಸಿಡೆಂಟ್ ನಲ್ಲಿ ಅವನ ಅಮ್ಮ ಸತ್ತೋಗ್ತಾಳೆ. ಅವನ ಈ ಕೆಟ್ಟ ಅದೃಷ್ಟ ಕೊನೆಗೆ ಅವನ ಅಮ್ಮನನ್ನೇ ಬಲಿ ತಗೊಂಡ್ಬಿಟ್ಟಿತ್ತು. ಅಮ್ಮ ಸತ್ತೋದ್ಮೇಲೆ ಲಕ್ಕಿ ಪೂರ್ತಿಯಾಗಿ ಒಂಟಿಯಾಗ್ಬಿಡ್ತಾನೆ. ಯಾಕಂದ್ರೆ ಅಮ್ಮ ಮಾತ್ರ ಅವನನ್ನ ಯಾವತ್ತೂ ಕೆಟ್ಟ ಅದೃಷ್ಟ ಅಂತ ಅನ್ಕೊಂಡಿರ್ಲಿಲ್ಲ. ಇವಾಗ ಲಕ್ಕಿಗೆ ಕೂಡ ಈ ಪ್ರಪಂಚದಲ್ಲಿ ಬದುಕಬೇಕು ಅನ್ನೋ ಆಸೆನೇ ಹೊರಟೋಗಿತ್ತು. ಅದಕ್ಕೆ ಕೊನೆಗೆ ಅವನು ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಬಿಡ್ತಾನೆ.